ಇವತ್ತು ರಾಜ್ಯದಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಹುಬ್ಬಳ್ಳಿಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲಿನ ಸಿದ್ಧತೆ ಯಾವ ರೀತಿ ಆಗಿದೆ, ಸಿಚುವೇಶನ್ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ವಿವರಿಸಿದ್ದಾರೆ. ನೋಡೋಣ ಬನ್ನಿ. ರಾಮ ಮಂದಿರ ಉದ್ಘಾಟನೆಗೆ ಸಿದ್ಧತೆ, ಇನ್ನೊಂದು ಕಡೆ ರಾಮ ಜನ್ಮಭೂಮಿಗಾಗಿ ಹೋರಾಟ ಮಾಡಿದವನ ಬಂಧನ. ಈ ಬಂಧನ ಹಿನ್ನೆಲೆಯಲ್ಲಿ ಬಿಜೆಪಿಯ ಬೃಹತ್ ಪ್ರತಿಭಟನೆ. ಆ ಪ್ರತಿಭಟನೆ ಹಿನ್ನೆಲೆಯಲ್ಲಿ 1992ರಲ್ಲಿ ನಡೆದಂತಹ ಒಂದು ಗಲಭೆಗೆ ಕಾರಣವಾಗಿದ್ದ ಸ್ಥಳ ಸಂಪೂರ್ಣವಾಗಿ ಸ್ತಬ್ಧ. ಇವತ್ತು ಹುಬ್ಬಳ್ಳಿಯ ಒಂದು ದುರ್ಗದ ಬೈಲ್ ಅಂದರೆ ಬ್ರಾಡ್ವೇ ಮತ್ತು ದುರ್ಗದ ಬೈಲ್ ಮಾರುಕಟ್ಟೆಯಲ್ಲಿ ಇವತ್ತು ನಾವಿದ್ದೇವೆ. ಇದೇ ಒಂದು ಮಾರುಕಟ್ಟೆಯಲ್ಲಿ 1992 ಡಿಸೆಂಬರ್ 5ರಂದು ಘಟನೆ ನಡೆಯಿತು. ಆ ಘಟನೆ ನಡೆದಾಗ ಇಲ್ಲಿ ಅಂತಾರೆ 13 ಜನ ಯುವಕರು ಸೇರಿ ಇಲ್ಲಿ ಅಂತಂದ್ರೆ ಒಂದು ಅಂಗಡಿಗೆ, ಒಂದು ಮಳಿಗೆಗೆ ಬೆಂಕಿ ಹಚ್ತಾರೆ. ಬೆಂಕಿ ಹಚ್ಚಿ ಇಲ್ಲಿ ಅಂತಂದ್ರೆ ಕೆಲವೊಂದಿಷ್ಟು ದ್ವಿಚಕ್ರ ವಾಹನಗಳನ್ನ ಜಖಂ ಮಾಡ್ತಾರೆ. ಅದರ ಹಿನ್ನೆಲೆಯಲ್ಲಿ ಆಸ್ತಿ ಪಾಸ್ತಿ ಹಾನಿ ಅಂತೇಳಿ ಪ್ರಕರಣ ದಾಖಲಾಗುತ್ತೆ 13 ಜನರ ಮೇಲೆ. ಆ 13 ಜನರಲ್ಲಿ ಶ್ರೀಕಾಂತ್ ಪೂಜಾರಿ ಒಬ್ಬನು. ಶ್ರೀಕಾಂತ್ ಪೂಜಾರಿ ಆ ಒಂದು ಪ್ರಕರಣದಲ್ಲಿ A3 ಆರೋಪಿ. ಆ ಆರೋಪಿಯನ್ನ ಕಳೆದ 29ರಂದು ಡಿಸೆಂಬರ್ 29ರಂದು ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸರು ಬಂಧಿಸ್ತಾರೆ. ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ಆ ಒಪ್ಪಿಸಿದ ನಂತರ ಇಲ್ಲಿ ಅಂತ ಇದು ಒಂದು ಸಾಕಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ. ತೀವ್ರ ಸ್ವರೂಪ ಪಡೆದುಕೊಂಡ ನಂತರ ಇಲ್ಲಿ ಅಂದ್ರೆ ರಾಮ ಜನ್ಮಭೂಮಿಗಾಗಿ ಹೋರಾಟ ಮಾಡಿದಂತಹ ಕರ ಸೇವಕರನ್ನ ಬಂಧನ ಮಾಡಿದಾರೆ ಅಂತೇಳಿ ಈಗ ಇದನ್ನೇ ಇಟ್ಟುಕೊಂಡು ಇವತ್ತು ಬಿಜೆಪಿ ಒಂದು ಬೃಹತ್ ಪ್ರತಿಭಟನೆ ಮಾಡ್ತದೆ. ಇದೇ ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯ ಮುಂದುಗಡೆ. ಈ ಹಿನ್ನೆಲೆಯಲ್ಲಿ ಏನು ದಿನಂಪ್ರತಿ ಇಷ್ಟೊತ್ತಿಗಾಗಲೇ ಅಂದರೆ ಜನ ಜಂಗುಳಿಯಿಂದ ತುಂಬಿ ತುಳುಕಬೇಕಾಗಿದ್ದ ಮಾರುಕಟ್ಟೆ ಇವತ್ತು ಸಂಪೂರ್ಣವಾಗಿ ಬಿಕೋ ಎನ್ನುತ್ತಾ ಇದೆ, ಸಂಪೂರ್ಣವಾಗಿ ಸ್ತಬ್ಧ ಆಗ್ತಾ ಇದೆ. ಯಾವಾಗ ಇಲ್ಲಿ ಅಂದ್ರೆ 1992ರಂದು ಏನು ಗಲಭೆಗೆ ಕಾರಣವಾಗಿತ್ತು. ಬೆಳಿಗ್ಗೆ ಇಲ್ಲಿ ಏನು ಹೋರಾಟವಾಗಿತ್ತು, ಮಧ್ಯಾಹ್ನದ ಹೊತ್ತಿಗೆ ಇಲ್ಲಿ ಸಾಕಷ್ಟು ರಾದಂತಗಳಾಗಿತ್ತು. ಇಲ್ಲಿ ಅಂದರೆ ದೊಡ್ಡದಂತಹ ಒಂದು ಇದನ್ನೇ ಘಟನೆ ಇಲ್ಲಿ ನಡೆದು ಹೋಗಿತ್ತು. ಅಂತಹ ಘಟನೆ ನಡೆದ ಸ್ಥಳ ಇವತ್ತು ಮತ್ತೊಮ್ಮೆ ಇಲ್ಲಿ ಅಂತಾರೆ ಮರಳಿ ಅದೇ ಪರಿಸ್ಥಿತಿಗೆ ಬಂದಿದೆ. ಮರಳಿ ಅದೇ ರೀತಿ ಪರಿಸ್ಥಿತಿ ಬರೋದು ಅಷ್ಟೇ ಇಲ್ಲ ಸಹಿತ ಅವತ್ತು ಯಾವ ರೀತಿ ವಾತಾವರಣ ಇಲ್ಲಿ ಸೃಷ್ಟಿಯಾಗಿತ್ತೋ ಅಂತಹ ವಾತಾವರಣವೇ ಇಲ್ಲಿ ಅಂತಾರೆ ಮರಳಿ ಸೃಷ್ಟಿಯಾಗಿದೆ. ಹೀಗಾಗಿ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಇಲ್ಲಿ ಅಂತಾರೆ ಬಂದ್ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತಾರೆ, ಬಿಜೆಪಿಯ ಕಾರ್ಯಕರ್ತರು ಇವತ್ತು ಏನು ವಿರೋಧ ಪಕ್ಷದ ನಾಯಕ ಇಲ್ಲಿ ಆರ್ ಅಶೋಕ್ ಅವರನ್ನು ಪ್ರತಿಭಟನೆ ಮಾಡ್ತಾರೆ. ಈ ಪ್ರತಿಭಟನೆಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಜನರು ಇಲ್ಲಿ ಅಂದ್ರೆ ಭಾಗಿಯಾಗಲಿದ್ದಾರೆ. ಹೀಗಾಗಿ ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಸ್ವಯಂ ಪ್ರೇರಿತವಾಗಿ ಇಲ್ಲಿ ಅಂದ್ರೆ ಅಂಗಡಿ ಮುಂಗಟ್ಟುಗಳನ್ನ ಇಲ್ಲಿ ಮಾಲೀಕರು ಬಂದ್ ಮಾಡಿದ್ದಾರೆ. ಹೀಗಾಗಿ ಅಂತಂದ್ರೆ ಈ ಹಿಂದ್ಗಡೆ ಅಂತಂದ್ರೆ ಬಂದ್ ಆಗಿದ್ದಂತಹ ಏನು ಸಾಕಷ್ಟು ಅಂದ್ರೆ ವಿವಾದಗಳನ್ನ ಹುಟ್ಟುಹಾಕಿ ರಾಮ ಜನ್ಮಭೂಮಿಗಾಗಿ ಏನು ಹೋರಾಟ ಮಾಡಿತ್ತು, ಆ ಹೋರಾಟದ ಹಿನ್ನೆಲೆಯಲ್ಲಿ ಏನು ಬಂದ್ ಆಗಿತ್ತು ಅದೇ ರೀತಿಯಾಗಿ ಅಂತಹ ಮರು ದೃಶ್ಯಗಳು ಇವತ್ತು ನಮಗೆ ಇಲ್ಲಿ ಅಂತಂದ್ರೆ ಹುಬ್ಬಳ್ಳಿಯ ದುರ್ಗದ ಬೈಲಲ್ಲಿ ಕಾಣಸಿಗ್ತವೆ. ಇವತ್ತು ಸಂಪೂರ್ಣವಾಗಿ ಹುಬ್ಬಳ್ಳಿಯ ದುರ್ಗದ ಬೈಲು ಮಾರುಕಟ್ಟೆಯಲ್ಲಿ ಅಂದ್ರೆ ಬಿಕೋ ಎನ್ನುತ್ತಿದೆ. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ.